ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜ್ ಅಂತೇಳಿ. ನಿಮ್ಮ ಸ್ಕೂಲಿಗೆ ಅನುದಾನ ಬಂದಿರತಕ್ಕಂಥದ್ದು ಒಟ್ಟು ಮೊತ್ತ 5,17,119 ರೂಪಾಯಿ. ಇದರಲ್ಲಿ ಬಡ್ಡಿ ಜಮಾ ಆಗಿರೋದು 4,148. ಇದರಲ್ಲಿ ತರಕಾರಿ ಮತ್ತು ಮೊಟ್ಟೆಗೆ ಹಾಗೂ ಇಂಧನ ಅಂದರೆ ಗ್ಯಾಸಿಗೆ ಖರ್ಚು ಮಾಡಿದ ಅಮೌಂಟು 4,14,074 ರೂಪಾಯಿ ಖರ್ಚಾಗಿದೆ. ಒಟ್ಟು ಟೋಟಲ್ ಮೊತ್ತ ಇರತಕ್ಕಂಥ 5,21,658 ರೂಪಾಯಿ ಟೋಟಲ್ ಎಲ್ಲ ಅಮೌಂಟ್ ಸೇರಿದ್ರಿ. ಖರ್ಚು ಮಾಡಿದ್ದು ಇದರೊಳಗೆ 4 ಲಕ್ಷ ರೂಪಾಯಿ 14,074 ರೂಪಾಯಿ ಖರ್ಚು ಮಾಡಿದ್ದಾರೆ. ಇಷ್ಟು ಹೇಳಿ ನಾವು ಮುಗಿಸ್. ಅನ್ನಬ್ರಹ್ಮ ಪರಬ್ರಹ್ಮ ಅಂತೇಳಿ ಇಲ್ಲಿವರೆಗೆ ಈ ಒಂದು ಅಕ್ಷರ ದಾಸೋಹದ ಕುರಿತು ಒಂದು ಪೌಷ್ಟಿಕತೆಯ ಒಂದು ಕುರಿತು ನಮಗೆ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ಮೇಡಮ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಕಾಂತ್ ಕ್ಯಾತಣ್ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾ ಕಂಡಂಥ ವಿಷಯ ಏನಂತಂದ್ರೆ ಅಡಿಗೆ ಮಾಡುವಂಥ ಕೆಲಸಗಾರ ಸ್ವಲ್ಪ ಅಲಕ್ಷ್ಯ ತೋರಿಸ್ತಾರೆ ಕಂಡು ಬಂದದ್ದು. ಆದಷ್ಟು ಅವರು ತಮ್ಮ ಮನೆಯಲ್ಲಿ ಮಾಡ್ತಾರೆ, ಅದು ಮಕ್ಕಳಿಗೆ ಮಾಡ್ತಾರೆ ಅಂತ ಇದು ಮಾಡಬೇಕು. ಈ ಥರ ನಿರ್ಲಕ್ಷ್ಯ ಮಾಡೋಕೆ ಹೋಗ್ಬಾರ್ದು. ಆದರೆ ಸ್ವಲ್ಪ ನೀವು ವ್ಯವಸ್ಥಿತವಾಗಿ ಮಾಡಿದರೆ ನಮಗೂ ಸ್ವಲ್ಪ ಬಂದು ಇದು ಮಾಡಿದ್ರೆ ಇದು ಚಲೋ ಅನ್ನಿಸ್ತದೆ. ಇಲ್ಲಾಂದ್ರೆ ನೀವು ಈ ಥರ ಮಾಡಲಿಲ್ಲ ನಾವು ಮೇಲೆ ವರದಿ ಮಾಡಬೇಕಾಗ್ತದೆ. ಇಷ್ಟು ಹೇಳೋಕೆ ಅದು ಮಾತು ಮುಗಿಸ್ತೇನೆ. ಕೊನೆಯದಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಈ ಒಂದು ಸಭೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಹಾಗೂ SDMC ಅಧ್ಯಕ್ಷರು ಮತ್ತು ಸದಸ್ಯರು, ಎಲ್ಲ ಪಾಲಕ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕಿಯರು, ಇಲ್ಲಿವರೆಗೆ ನಮ್ಮ ಗಿರಿಜಾ ಮೇಡಮ್ ಅವರು ಸವಿವರವಾಗಿ ಮಾಹಿತಿಯನ್ನು ಈ ಒಂದು ಬಿಸಿಯೂಟದ ಕುರಿತು, ಮಧ್ಯಾಹ್ನದ ಬಿಸಿಯೂಟದ ಕುರಿತು ಸವಿವರವಾದ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಕೂಡ ಅವರು ಮಾಡಿದ್ದಾರೆ. ಆ ಮಾರ್ಗದರ್ಶನದ ಒಂದು ಅದನ್ನು ನಾವು ಪಾಲಿಸಿ ನಮ್ಮ ಎಲ್ಲ ಮುಖ್ಯ ಅಡುಗೆಗಾರರು ಮತ್ತು ಎಲ್ಲ ಅಡುಗೆ ಸಿಬ್ಬಂದಿಯವರು ಕೂಡ ಒಂದು ಎಫ್ರನನ್ನು ಬಳಸೋದಾಗಿರ್ಬೋದು ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಮಕ್ಕಳಿಗೆ ಕೂಡಿಸಿ ಊಟ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲದನ್ನು ಅವರು ಒಳ್ಳೆ ರೀತಿಯಿಂದ ನಮ್ಗೆ ಸುಮಾರು 4-5 ದಿನಗಳಿಂದ ಅವರ ಒಂದು ತಂಡ ಪರಿಶೋಧನೆ ಮಾಡಿ ನಮಗೆ ಹಲವಾರು ಮಾಹಿತಿಗಳನ್ನು ನೀಡಿದ್ದಾರೆ. ಅವರ ಒಂದು ಮಾರ್ಗದರ್ಶನವನ್ನು ನಾವು ಸ್ವಾಗತ ಮಾಡಿ ಅವರು ಏನು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆ ಮಾಹಿತಿ ಪ್ರಕಾರ ನಾವು ಬಿಸಿಯೂಟದ ಒಂದು ಮಧ್ಯಾಹ್ನದ ಬಿಸಿಯೂಟದ ಒಂದು ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ 4-5 ದಿನದಿಂದ ನಟರಾಜ್ ಸರ್ ಆಗಿರ್ಬೋದು, ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು ಮತ್ತು ಗಿರಿಜಾ ಮೇಡಮ್ ಅವರಾಗಿರ್ಬೋದು ಮತ್ತು ಬಂದಿರತಕ್ಕಂಥ ಪಾಲಕರಾಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಊಟ ನೀಡ್ತಾ ಇದ್ದಾರೆ. ಸ್ವಲ್ಪ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೇನಪ್ಪ ಅಂದರೆ ಕೂಡಿಸಿ ಊಟ ನೀಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಾವು ಅದನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡುತ್ತಾ, ಜೊತೆಗೆ ಏನಪ್ಪ ಅಂದರೆ ಮೇಡಮರು ನಮಗೊಂದು 1000 ಗ್ಲಾಸನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಜೋರಾದ ಚಪ್ಪಾಳೆ ಬರಲಿ ಈ ಸಂದರ್ಭದಲ್ಲಿ. ಯಾಕಂದರೆ ನಾವು ಪಂಚಾಯತಿಗೆ ಸಾಕಷ್ಟು ಸಲ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಪ್ಲೇಟ್ಗಳನ್ನು ಮತ್ತು ಗ್ಲಾಸ್ಗಳನ್ನು ಕೊಡ್ರಿ ಅಂತೇಳಿ. ಪಂಚಾಯತ್ ಅವರು ಏನು ಕೊಟ್ಟಿಲ್ಲ ನಮಗೆ, ಸರ್ಕಾರ ಕೂಡ ಯಾವುದೋ ಅನುದಾನ ಕೊಟ್ಟಿಲ್ಲ. ನಮ್ಮ ತಾತವರೇ ನಮಗೆ ಒಂದು 1000 ತಟ್ಟೆಗಳನ್ನು ಕೊಡಿಸಿದ್ದಾರೆ. ಒಂದು ಗ್ಲಾಸ್ ವ್ಯವಸ್ಥೆ ಕೂಡ ಆದರೆ ತಮ್ಮ ಕಡೆಯಿಂದ ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮಕ್ಕಳು ಎಲ್ಲರೂ ಸಾಲಾಗಿ ಒಂದು ಬಿಸಿ ಊಟದ ಕಡೆ ಹೋಗ್ಬೇಕಾಗಿ ಮೊದಲು ಮುಖವನ್ನು ತೊಳ್ಕೊಡ್ರಿ, ಕೈಕಾಲು ಮುಖವನ್ನು ತೊಳ್ಕೊಂಡು ಊಟ ಮಾಡಲಿಕ್ಕೆ ಹೋಗ್ರಿ. ಈಗ ಊಟದ ಸಮಯ ಆಗಿತ್ತಲ್ಲ, ನಾವೇನು ಹೇಳಿದ್ರು ಹೋಗಲ್ಲ ಅದು ತಲೆ ಒಳಗಡೆ. ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು.
ಅರ್ಧ ತಾಸಾಗೈತೆ